ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥ ಆದೇಶ್. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಇದರ ಅರ್ಥ ಏನಪ್ಪ ಅಂತಂದರೆ, ಸದೈವವಾಗಿ ಸ್ವಾಮಿ ಸಮರ್ಥರಾಗಲಿ ದತ್ತ ಮಹಾರಾಜರಾಗಲಿ ಇವರು ಏನಪ್ಪ ಅಂತಂದರೆ, ತಮ್ಮ ಭಕ್ತರ ಪಾಪ ಕರ್ಮಗಳನ್ನು ತೊಳೆದು ಅವರಿಗೆ ಮುಕ್ತಿಯ ಮಾರ್ಗದ ಕಡೆ ಕರೆದುಕೊಂಡು ಹೋಗೋದೇ ಆ ದತ್ತ ಮಹಾರಾಜರ ಸ್ವಾಮಿ ಸಮರ್ಥರ ಕೆಲಸ. ನಾವು ಕಾಯ್ತಾ ಇರ್ತೀವೋ ಇಲ್ಲ ಗೊತ್ತಿಲ್ಲ, ಆದರೆ ಅವರ ಕರ್ಮ ತೊಳೆಯೋಕ್ಕೆ ಮಹಾರಾಜರು ಕಾಯ್ತಾ ಇರ್ತಾರೆ. ಇದಕ್ಕೆ ಒಂದು ಜೀವಂತ ಜ್ವಲಂತ ಸಾಕ್ಷಿಯ ಕತೆ ಜಸ್ಟು ರೀಸೆಂಟಾಗಿ 3 ದಿನದ ಹಿಂದೆ ನಮ್ಮ ಯೂಟ್ಯೂಬ್ ಚಾನಲ್ ವ್ಯೂವರ್ಸಲ್ಲಿ ನಡೆದಿರ್ತಕ್ಕಂಥ ಅದ್ಭುತ ಒಂದು ಘಟನೆನ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನೋಡಿ, ನಾವು ಏನು ಅನ್ಕೋತೀವಿ ಅಂತಂದರೆ, ಏನಾದರೂ ಒಂದು ಸ್ಮಾಲ್ ಏನೋ ಬೇಜಾರಾಗುವಂಥ ಘಟನೆ ಆಗೋಗ್ಬಿಟ್ರೆ, ಇಷ್ಟು ಸೇವೆ ಮಾಡಿದ್ದೀವಿ ನಾವು, ಮಹಾರಾಜರು ನಮ್ಗೆ ಯಾಕೆ ಕೈ ಬಿಟ್ಟರು? ದೊಡ್ಡದೊಂದು ಬಿಗ್ಗೆಸ್ಟ್ ಕ್ವಶನ್ ಮಾರ್ಕು ಎಲ್ಲರ ತಲೆಯಲ್ಲಿ ಅದೇ ಫಸ್ಟು. ಏನಾದರೂ ಒಂದು ಜಸ್ಟ್ ಸಿಂಪಲ್ ಏನೋ ಒಂದು ಪ್ರಾಬ್ಲಮ್ ಆದರೂ ಕೂಡ ನಾವು ಮಹಾರಾಜರು ಸೇವೆ ಮಾಡಿದ್ದೀವಿ, ಯಾಕೆ ಹಿಂಗಾಯಿತು? ಬಟ್ ಹಂಗಿರಲ್ಲ. ಏನಾಯಿತು ಅಂದರೆ, ನಿಮ್ಗೆ ಗೊತ್ತಿರೋ ಥರ ನಾವು ಮೊನ್ನೆ ಗಾಣಗಾಪುರ ಯಾತ್ರೆ ಮಾಡ್ಕೊಂಡು ಬಂದ್ವಿ. ಗಾಣಗಾಪುರ ಯಾತ್ರೆ ಮಾಡಿಕೊಂಡು ಬರೋಕ್ಕಿಂತ ಹಿಂದಿನ ದಿನದಲ್ಲಿ ಒಂದು ಅದ್ಭುತ ಘಟನೆ ನಡೀತು. ನಮ್ಮ ಸ್ವಾಮಿ ಸಮರ್ಥರ ಭಕ್ತರು ರತ್ನಕ್ಕ ಅಂತ ಅವ್ರ ಹೆಸರು. ಅವ್ರಿಗೆ ಮಹಾರಾಜರ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಪ್ರತಿ ದಿವಸ ಶ್ರೀ ಸ್ವಾಮಿ ಸಮರ್ಥ ಅಂತ ಹೇಳ್ತಾರೆ. ₹1 ₹2 ತಮ್ಮಲ್ಲಿರ್ತಕ್ಕಂಥ ದುಡ್ಡನ್ನು ಒಂದು ಸ್ವಾಮಿಯ ಹುಂಡಿಗೆ ಹಾಕ್ತಾರೆ. ಅವ್ರದ್ದೊಂದು ಪಾರ್ಲರ್ ಇದೆ, ನಡೆಸ್ತಾರೆ. ಇಷ್ಟೇ ಅವ್ರದ್ದು ಕೆಲಸ. ಹೀಗಿರುವಾಗ ಏನಾಗೋಗ್ಬಿಡುತ್ತೆ, ಅವತ್ತು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗಿ ಟ್ರಾಫಿಕ್ ಆಗುತ್ತೆ. ಅವ್ರಿಗೆ ನಾವು ಆಲ್ರೆಡಿ ಹೇಳಿರ್ತೀವಿ, ಟ್ರೈನ್ ಮಿಸ್ ಆಗುತ್ತೆ, ಬೇಗ ಬನ್ನಿ ಅಂಥೇಳಿ. ನಾನು ಕೂಡ ಅವತ್ತಿನ ದಿನ ತುಂಬ ನೋವುಪಟ್ಟೆ ನಾನು. ಬಟ್ ಇಟ್ಸ್ ಫೈನಲಿ ಎಷ್ಟು ಮಹಾರಾಜರು ಪವಾಡ ಅದ್ಭುತ ಅಂದರೆ, ಅವ್ರಿಗೆ ಒಂದು ಸ್ವಲ್ಪ ಟ್ರೈನ್ ಅಂದ ತಕ್ಷಣವೇ ಭಯ. ಅವ್ರಿಗೆ ಏನು ಮಾಡೋದು ಏನು ಎತ್ತ ಅಂತ ಒಂದು ಸ್ವಲ್ಪ ತಿಳಿಯಲ್ಲ. ನಾವು ಸುಮಾರು ಒಂದು 28 ಜನ ನಾವು ಮೊನ್ನೆ ಗಾಣಗಾಪುರಕ್ಕೆ ಹೋಗಿರೋದು. ಇವರು 5 ಜನ ಮಾತ್ರ ಯಶವಂತಪುರದಲ್ಲಿ ಜಸ್ಟು 8 ರಿಂದ 9 ನಿಮಿಷ ಲೇಟಾಗಿ ಬರ್ತಾರೆ. ಟ್ರೈನ್ ನಮ್ಮದು ಮುಂದೆ ಹೋಗ್ಬಿಡುತ್ತೆ. ಆವಾಗ ರತ್ನ ಅವರಿಗೆ ತಿಳಿಯೋದೇ ಇಲ್ಲ, ಅದನ್ನು ಏನು ಮಾಡಬೇಕು. ಇಟ್ಸ್ ಅ ಬ್ಲ್ಯಾಂಕ್. ಅದು ಬ್ಲ್ಯಾಂಕ್ ಆಗೋಗ್ಬಿಡ್ತಾರೆ ಅವರು ಒಂದು ಕಡೆ ಏನು ತಿಳ್ಕೊತಾರೆ ಅಂತಂದರೆ, ವಾಪಸ್ ಊರಿಗೆ ಹೋಗ್ಬಿಡೋಣ, ವಾಪಸ್ ಮನೆಗೆ ಹೋಗ್ಬಿಡೋಣ, ಅಷ್ಟೇ ಅವ್ರ ಥಾಟ್ಸ್ ಇರುತ್ತೆ. ಅದೇ ಕ್ಷಣದಲ್ಲಿ ನಾನು ಕೂಡ ಅವತ್ತು ಮಹಾರಾಜರ ಹೆಂಗಾದರೂ ಮಾಡಿ ಅವರನ್ನು ಗಾಣಗಾಪುರಕ್ಕೆ ಕರೆಸ್ಕೊಳ್ಳಿ, ಪಾಪ ತುಂಬ ಕಷ್ಟಪಟ್ಟು ಟಿಕೆಟ್ ಎಲ್ಲ ಕನ್ಫರ್ಮ್ ಆಗಿದೆ, ಏನು ಮಾಡೋದು. ನೀವು ನಂಬಲ್ಲ ವೀಕ್ಷಕರೇ, ತುಂಬಾ ನಾನು ಮಹಾರಾಜರ ಜಪ ಮಾಡಿದೆ. ಎಲ್ಲೋ ಕೊನೆಗೆ ನನಗೂ ನೋವಾಯಿತು. ಕೊನೆಗೆ ಅವ್ರ ಟ್ರೈನ್ ತಪ್ಪೇ ಹೋಯಿತು. ಮತ್ತೆ ನೋಡಿ, ಮತ್ತೆ ಅಲ್ಲೊಬ್ಬ ವ್ಯಕ್ತಿ ಬಂದ, ಇಲ್ಲ ಇನ್ನೊಂದು ಟ್ರೈನ್ ಈ ಸಮಯಕ್ಕಿದೆ, ಆ ಟ್ರೈನಿಗೆ ಅವ್ರು ಹತ್ತಿದ್ರೆ ನಿಮಗಿಂತ ಮುಂಚಿತವಾಗಿ ಆ ಟ್ರೈನ್ ಹೋಗುತ್ತೆ ಅಂತ ಒಂದು ಐಡಿಯಾ ಕೊಟ್ಟ. ಅದು ಅವ್ರು ಕೊಟ್ಟಿರೋ ಐಡಿಯಾ ಅಲ್ಲ, ಅದು ಸ್ವಾಮಿ ಸಮರ್ಥರೇ ಆ ಕ್ಷಣದಲ್ಲಿ ಆ ವ್ಯಕ್ತಿಯ ರೂಪದಲ್ಲಿ ಬಂದು ಹೇಳಿರೋದು. ಅವ್ರ ಕರ್ಮನೋ ಅದು ಏನು ದುರಾದೃಷ್ಟನೋ ಗೊತ್ತಿಲ್ಲ, ಕಣ್ಣು ಮುಂದೆ ಇರ್ತಕ್ಕಂಥ ಟ್ರೈನ್ ಕೂಡ ಅವ್ರಿಗೆ ಹತ್ತಕ್ಕಾಗಲಿಲ್ಲ. ವೀಕ್ಷಕರೇ, ಯಾವಾಗ ಕಣ್ಣು ಮುಂದೆ ಮುಂದೆ ಟ್ರೈನ್ ಇದೆ, ಆ ಟ್ರೈನ್ ಇವ್ರಿಗೆ ಹತ್ತಲಿಲ್ಲ. ಕಾರಣ, ಇವರು ಟಿಕೆಟ್ ತರ್ಸಕ್ಕೆ ಆ ಕಡೆ ಹೋಗಿದ್ದಾರೆ, ಜನ ಎಲ್ಲ ಇಲ್ಲಿದ್ದಾರೆ. ಇವರು ವಾಪಸ್ ಬರೋಷ್ಟೊತ್ತಿಗೆ ಆ ಟ್ರೈನು ಹೊರಟೋಗ್ಬಿಡ್ತು. ಸೊ ಅಲ್ಲಿ ವಾಪಸ್ ನನಗೆ ಫೋನ್ ಮಾಡ್ತಾರೆ ಅವರು, ಸಂತೋಷಣ, ನನ್ನ ಹಣೆ ಬಾರದಲ್ಲಿ ಮಹಾರಾಜರನ್ನ ನೋಡೋಕ್ಕೆ ಬರೋದಿಲ್ಲ, ದಯಮಾಡಿ ನೀವು ಹೋಗ್ಬಿಟ್ಟು ಬಂದುಬೇಡಿ. ಬಟ್ ಇಷ್ಟು ಅದು ಆ ಒಂದು ಮಾತು, ಆ ಒಂದು ಫೀಲಿಂಗ್ಸ್, ವರ್ಡ್ಸ್ ಇದೆಯಲ್ಲ, ತುಂಬ ನೋವಿತ್ತು, ದುಃಖ ಇತ್ತು ಆ ಒಂದು ಮಾತಲ್ಲಿ. ನಾನು ಮಹಾರಾಜರಿಗೆ ಒಂದೇ ಮಾತು ಹೇಳಿದೆ, ಮಹಾರಾಜರೇ, ನಿಮ್ಮ ನಂಬಿ ಬರೋ ಭಕ್ತಾದಿಗಳಿಗೆ ಯಾಕೆ ನೀವು ಇಷ್ಟೊಂದು ಪರೀಕ್ಷೆ ಕೊಡ್ತೀರಾ?
ದಯಮಾಡಿ ಕರೆಸ್ಕೊಳ್ಳಿ ಅವರನ್ನು. ಮತ್ತೆ ಅವರು ಪ್ರಯತ್ನ ಬಿಡಲಿಲ್ಲ. ಅವರು ನಾನು ಅವ್ರಿಗೆ ಫಾಲೋ ಅಪ್ ಮಾಡೋದು ನಾನು ಬಿಡಲೇ ಇಲ್ಲ. ಅವ್ರಿಗೆ ಏನು ಹೇಳಿದೆ, ನೀವು ಮೆಜೆಸ್ಟಿಕ್ ಹೋಗಿ ನೀವು ಬಸ್ಸಾದರೂ ಹಿಡ್ಕೊಂಡು ನೀವು ಬರಲೇಬೇಕು ರತ್ನಕ್ಕ ಅಂತ ತುಂಬ ಫೋರ್ಸ್ ಮಾಡಿದೆ ನಾನು. ಅದು ಏನೇನು ನಾನು ಆ ಟೈಮಲ್ಲಿ ಅದು ಯಾವ್ಯಾವ ಮಾತುಗಳು ನನ್ನ ಬಾಯಿಂದ ಬಂತೋ ಗೊತ್ತಿಲ್ಲ, ಅದೆಲ್ಲ ಸ್ವಾಮಿಯ ಕೃಪೆ. ಸೊ ಅವರು ಅದಕ್ಕೂ ಒಪ್ಕೊಂಡು ಕೊನೆಗೆ ವೀಕ್ಷಕರಿಗೆ ನಂಬಲ್ಲ, ನಾವು ಗಾಣಗಾಪುರಕ್ಕೆ ಸೊ ಬೆಳಗಿನ ಜಾವ ಒಂದು 4:30 ಆಗಿತ್ತು. ಆ ವಿಡಿಯೋ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ನಾಳೆ. ಅಲ್ಲಿ ಏನಾಗೋಯಿತು, ಸೊ ಕೊನೆಗೂ ಅವರು ಬೇರೆ ಒಂದು ಟ್ರೈನ್ನ ಹಿಡಿದು ಬಂದರು. ಬಂದ ಮೇಲೆ ಅಷ್ಟೊತ್ತಿಗೆ ನಮ್ಮದೆಲ್ಲ ಗಾಣಗಾಪುರದಲ್ಲಿ ಅರ್ಧ ಅಷ್ಟತೀರ್ಥ ಎಲ್ಲ ಕೆಲಸ ಮುಗಿದೋಗ್ಬಿಟ್ಟಿತ್ತು. ಆ ಒಂದು ಅಷ್ಟತೀರ್ಥ ಮಾಡುವಾಗ ಆ ಸ್ವಾಮಿಯ ವಿಗ್ರಹನ ತಲೆ ಮೇಲೆ ಇಟ್ಕೊಂಡು ಅವ್ರು ನೀರು ಹಾಕ್ಕೊಂಡು ಒಂದೇ ಮಾತು ಹೇಳಿದ್ರು, ಸಂತೋಷಣ್ಣ, ನಿಮ್ಮ ಒಂದು ಧೈರ್ಯ, ನಿಮ್ಮ ಒಂದು ಸ್ಥೈರ್ಯ, ಆ ಒಂದು ನನಗೆ ತುಂಬಿರತಕ್ಕಂಥ ಮಾತಿನ ಶಕ್ತಿ ಅದು ಇರಲಿಲ್ಲ ಅಂದರೆ ನಾನು ಇವತ್ತು ಗಾಣಗಾಪುರಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ಅದು ನಂದಲ್ಲ, ಅದು ಸ್ವಾಮಿಯ ಒಂದು ಕೃಪೆ, ಅದು ಅಷ್ಟೇ. ನಂದಂತೂ ಐ ಆಮ್ ಝೀರೋ, ನಾನು ಏನೂ ಇಲ್ಲ ಅದರಲ್ಲಿ. ಆ ಕ್ಷಣಕ್ಕೆ ಮಹಾರಾಜರು ಏನು ಬುದ್ಧಿ ಕೊಟ್ಟಿರ್ತಾರೋ ಅದು ಮಾತಾಡಿಸೋದು ಒಂದೇ. ಬಟ್ ಹೆಂಗಿರುತ್ತೆ ಅಂದರೆ, ಒಂದು ಏನೋ ನಡೀತಾ ಇರುತ್ತೆ, ಏನೋ ನಡೆಯುತ್ತೆ, ಸ್ವಾಮಿ ಇದ್ದಾಗಲೂ ಕೂಡ ಅಲ್ಲಿ ಕೆಟ್ಟದ್ದು ನಡೀತಾ ಇದೆ ಅಂತಂದರೆ ನೋ ಚಾನ್ಸ್. ಅದು ಮಹಾರಾಜರಿಗೆ ಖಂಡಿತವಾಗಿ ಗೊತ್ತಿರುತ್ತೆ. ಅವ್ರಿಗೆ ಗೊತ್ತಿಲ್ಲದೆ ಯಾವುದೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ಕೊನೆಗೂ ರತ್ನಕ್ಕ ಅವರು ತುಂಬಾ ಅದ್ಭುತವಾಗಿ ಗಾಣಗಾಪುರ ದರ್ಶನ ಮಾಡಿಕೊಂಡು ಅಲ್ಲಿಂದ ತಿರ್ಗಾ ಮಂತ್ರಾಲಯಕ್ಕೆ ಹೋಗಿ ಸೊ ಇಷ್ಟೆಲ್ಲ ಈ ಸೇವೆಗಳನ್ನು ಮುಗಿಸ್ಕೊಂಡು ಅವತ್ತು ಬಂದರು. ನೀವು ಯಾರಾದರೂ 8 ನದಿಯ ತೀರ್ಥ ಸ್ನಾನ ಗಾಣಗಾಪುರದಲ್ಲಿ ಮಾಡಬೇಕು ಅನ್ನೋಂಗಿದ್ರೆ ನನ್ನ ನೆಕ್ಸ್ಟ್ ವೀಡಿಯೋನ ನೀವು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವೀಡಿಯೋನ ಮುಗಿಸ್ತೀನಿ. ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.